ಧಾರವಾಡ ಹೈಕೋರ್ಟಿನ ಸಂಚಾರಿ ಪೀಠದ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿ.ಡಿ. ಹಿರೇಮಠ ಅವರಿಗೆ ದಾಂಡೇಲಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸನ್ಮಾನ. ಧಾರವಾಡದ ಹೈಕೋರ್ಟಿನ ಸಂಚಾರಿ ಪೀಠದ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿ.ಡಿ. ಹಿರೇಮಠ ಅವರನ್ನು ದಾಂಡೇಲಿಯ ಬೇಡಜಂಗಮ ಸಮಾಜದಿಂದ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಮಂಗಳವಾರ ಸಂಜೆ 7 ಗಂಟೆ ಸುಮಾರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನಕ್ಕೆ ಬಿ.ಡಿ. ಹಿರೇಮಠ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಬೇಡಜಂಗಮ ಸಮಾಜದ ಗೌರವಾಧ್ಯಕ್ಷರಾದ ಶಶಿಧರ್ ಓಶಿಮಠ್, ಸಮಾಜದ ಹಿರಿಯರಾದ ಸಿ.ಎನ್. ವಸ್ತ್ರದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬೇಡಜಂಗಮ ಸಮಾಜದ ಉಪಾಧ್ಯಕ್ಷರಾದ ಡಾ. ಶೇಖರ್ ಹಂಚಿನಾಳ್ಮಠ್ ಮತ್ತು ಗುರು ಮಠಪತಿ, ಪ್ರಧಾನ ಕಾರ್ಯದರ್ಶಿ ಶಂಕರಯ್ಯ ಹಿರೇಮಠ್, ಸಮಾಜದ ಪ್ರಮುಖರಾದ ಲಿಂಗಯ್ಯ ಪೂಜಾರ್, ಶಿವಲಿಂಗಯ್ಯ ಹಿರೇಮಠ್, ಶ್ರೀಶೈಲ್ ಹಿರೇಮಠ್, ವೀರಸಂಗಯ್ಯ ಕುಲಕರ್ಣಿ, ಮಾಂತೇಶ್ ಜೋಗತಿಮಠ್, ಶಿವಾನಂದ ಮಠಪತಿ, ಚೆನ್ನಯ್ಯ ಮಡ್ಲಿ, ಜಡೆ ಹಿರೇಮಠ್, ಸಂಜಯ್ ಕಲ್ಯಾಣಿ, ಗುರು ಹಿರೇಮಠ್, ಬಸವರಾಜ್ ಹಿರೇಮಠ್, ಸಂಗಮೇಶ್ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು.